ಪ್ರಶ್ನೋತ್ತರ ಟಿ.ಡಿ. ರಾಜೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 177 ಮಾನ್ಯ ಸಮಾಜ ಕಲ್ಯಾಣ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಇದು 2017ರಲ್ಲಿ ಮಂಜೂರಾಗಿರೋದು. ಸನ್ಮಾನ್ಯ ಅಧ್ಯಕ್ಷರೇ, 211 ಜನ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ವಿದ್ಯೆ ಕಲಿತಾ ಇದ್ದಾರೆ. ನಾವು ಗೋಚೋಳ್ಳಿ ಅಂತೇಳಿ ಶೃಂಗೇರಿನಲ್ಲಿ ಏನೊಂದು ಅಂಬೇಡ್ಕರ್ ವಸತಿ ಶಾಲೆ ಇದೆ, ಅಲ್ಲಿ ಒಟ್ಟು 425 ಮಕ್ಕಳು ಒಂದೇ ಶಾಲೆಯಲ್ಲಿ ವಿದ್ಯೆ ಕಲಿಸ್ತಾ ಇದ್ದಾರೆ. ತುಂಬಾ ಇಕ್ಕಟ್ಟಾಗಿದೆ, ತುಂಬಾ ಸಮಸ್ಯೆ ಉದ್ಭವ ಆಗಿದೆ. ಹಾಗಾಗಿ ಈಗ ಜಾಗ ಇಲ್ಲ ಅಂತ ಹೇಳ್ತಾರೆ. 2/5/2019ರಲ್ಲಿ ಜಿಲ್ಲಾಧಿಕಾರಿಗಳು ಜೈಪುರದ ಕೂಳು ಗ್ರಾಮದಲ್ಲಿ ಸರ್ವೆ ನಂಬರ್ 145ರಲ್ಲಿ 5 ಎಕರೆ ಭೂಮಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದು ಪಾಣಿಲು ಕೂಡ ಬಂದಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಅದನ್ನ ಫಾರೆಸ್ಟರು ಸೆಕ್ಷನ್ 4 ಘೋಷಿತ ಪ್ರದೇಶ ಅಂತೇಳಿ ಈಗ ಹೇಳ್ತಾ ಇದ್ದಾರೆ. 2017ರಲ್ಲಿ 19ರಲ್ಲಿ ಮಂಜೂರಾಗಿರುತ್ತೆ. ಹಾಗಾಗಿ ಅದನ್ನ ಮಾನ್ಯ ಅರಣ್ಯ ಸಚಿವರು ಹತ್ರ ಮಾತಾಡಿ, ಕಂದಾಯ ಸಚಿವರ ಹತ್ರ ಮಾತಾಡಿ ಬೇಗ ಮಂಜೂರು ಮಾಡಿಕೊಟ್ಟು ತುಂಬಾ ಒಳ್ಳೇದಾಗುತ್ತೆ. ಇವತ್ತು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯವರಿಗೆ ಈ ವಸತಿ ಶಾಲೆಗಳು, ಅಂಬೇಡ್ಕರ್ ವಸತಿ ಶಾಲೆ ಇರ್ಬೋದು, ಹಿಂದುಳಿದ ವರ್ಗಗಳ ವಸತಿ ಶಾಲೆ ಇರ್ಬೋದು, ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆ ಇರ್ಬೋದು, ಬಡವರ ಪಾಲಿಗೆ ಕ್ರಾಂತಿಕಾರಕ ಬದಲಾವಣೆಯನ್ನ ಶಿಕ್ಷಣ ಕ್ಷೇತ್ರದಲ್ಲಿ ತಂದಿರೋದ್ರಿಂದ ಅದಕ್ಕೆ ಒತ್ತು ಕೊಟ್ಟು ಮಾಡಬೇಕು. ಇದು ಮಾಡಿದ ನಾನು ಸರ್ಕಾರನ ಅಭಿನಂದಿಸ್ತೀನಿ. ಇವತ್ತು ಏನಾದ್ರೂ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟೊಂದು ಪ್ರಗತಿ ಸಾಧಿಸಿದ್ವಿ ಅಂದ್ರೆ ಈ ಯೋಜನೆಗಳಿಂದ. ಅದು ನಮ್ಮ ಸರ್ಕಾರ ತಂದಿದ್ದು. ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಮಂತ್ರಿಗಳು ಆದಷ್ಟು ಬೇಗ ಮಂಜೂರು ಮಾಡಿ ಹಣ ಬಿಡುಗಡೆ ಮಾಡಿಕೊಟ್ರೆ ಜಾಗ ನಾವೆಲ್ಲಾದ್ರೂ ಪತ್ತೆ ಮಾಡಿ ಮಾಡಿಕೊಡ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಈ ಜಾಗ ಮಂಜೂರಾತಿ ಕೊಟ್ಟರೆ ಆಲ್ರೆಡಿ DC ಅವರು 5 ಎಕರೆ ಕೊಟ್ಟಿದ್ರು. 2023ರಲ್ಲಿ ಫಾರೆಸ್ಟ್ ಅವರು ಇದು ಸೆಕ್ಷನ್ 4 ಕಡೆ ಫಾರೆಸ್ಟ್ ಏರಿಯಾ ಬರೋದ್ರಿಂದ ಅನ್ಯ ಉದ್ದೇಶಕ್ಕೆ ಫಾರೆಸ್ಟ್ ಬಳಸಬಾರ್ದು ಅಂತೇಳಿ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅಂತ ಫಾರೆಸ್ಟ್ ಇಲಾಖೆ ಎನ್ವಿರಾನ್ಮೆಂಟ್ ಕೇಳಿದ್ದಾರೆ. ಒಂದು ವೇಳೆ ಅಲ್ಲಿ ಅನುಮತಿ ಕೊಟ್ಟರೆ ಅದನ್ನು ಕಟ್ಟಕ್ಕೆ ಮಾಡ್ತೀವಿ, ಕೊಡಲಿಲ್ಲ ಅಂದರೆ ಪರ್ಯಾಯ ಜಾಗ ಕೊಟ್ಟರೆ ಖಂಡಿತವಾಗಿ ನಾವು ಅದು ಕಟ್ಟಡನ ಇಮಿಡಿಯೇಟ್ ತಗೊಳ್ತೀವಿ. ಓಕೆ, ಧನ್ಯವಾದಗಳು ಸಚಿವ ಸುದರ್ಶನ್ ಪುಟ್ಟಲಯ್ಯ. ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 182 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರನ್ನು ಕೇಳಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ. ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಆದರೆ ನಿಮಗೆ ಇದು ತಿದ್ದುಪಡಿನ ತರಬೇಕು ಇದರಲ್ಲಿ ಅಂತ ಹೇಳಿದ್ದಾರೆ. ಆದರೆ ಈ ಸಮಸ್ಯೆಗಳು ಸುಮಾರಿವೆ. ಇದರಿಂದ ಈ ನಿಯಮದಿಂದ ನಿವೇಶಗಳನ್ನು ಖರೀದಿಸಲು ಹಾಗೂ ಮಾರಾಟ ಮಾಡಲು ತೊಂದರೆ ಆಗ್ತಾ ಇದೆ. ಇನ್ನು ಹಲವಾರು ತೊಂದರೆಗಳಾಗ್ತಾ ಇರೋದ್ರಿಂದ ಇದು ಎಷ್ಟು ಬೇಗ ನಿಯಮನ ತಿದ್ದುಪಡಿ ತರ್ತೀರಿ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಳ್ಬೇಕಾಯ್ತದೆ. ಪ್ರಮುಖವಾದಂಥ ವಿಚಾರ ಮಾನ್ಯ ಸದಸ್ಯರು ಗಮನಕ್ಕೆ ತಂದಿದ್ದಾರೆ ಅಧ್ಯಕ್ಷರೇ. ಇದು ಸರ್ಕಾರದ ಆದ್ಯತೆ ಕೂಡ ಆಗಿದೆ. ಈಗಾಗಲೇ ಅದು ಅಮೆಂಡ್ಮೆಂಟ್ ಅನ್ನ ನಾವು ಕಾನೂನು ಇಲಾಖೆಯವರ ಸಹಮತಿಗೆ ನಾವು ಕಳಿಸಿದ್ದೇವೆ. ಎಲ್ಲ ಸರಿಯಾದರೆ ಇದೇ ಸದನದಲ್ಲಿ ಈ ಬಜೆಟ್ ಅಧಿವೇಶನದಲ್ಲೇ ನಾವು ತರಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ. ಅಂದರೆ ಆರ್ಡಿನೆನ್ಸ್ ಹೊರಡಿಸ್ಬಿಟ್ಟು ಯಾವ ರೀತಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಮತ್ತು ಕಂದಾಯ ಇಲಾಖೆಯಲ್ಲಿ ಅವರು ಸಲಹೆ ನೀಡಿದ್ದಾರೆ ಅದನ್ನು ಕೂಡ ಮಾಡ್ತೀವಿ ಅಧ್ಯಕ್ಷರೇ. ಓಕೆ, ಧನ್ಯವಾದಗಳು. ಯಶವಂತರಾಯಗೌಡ ಪಾಟೀಲ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಹಿಂದುಳಿದ ವರ್ಗ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು 159ನೇ ಪ್ರಶ್ನೆಯನ್ನು ಕೇಳಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಕನ್ನಡ ನಾಡು ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದಂಥ ಒಂದು ಅನನ್ಯ ಕೊಡುಗೆಯನ್ನು ನೀಡಿದೆ. ಅದರಲ್ಲಿ ವಿಜಯಪುರ ಭಾಗ ತಮಗೆಲ್ಲ ಗೊತ್ತಿರಬಹುದು. ಬೇಂದ್ರೆ ಅವರ ಕಾಲದಿಂದ ಹಲಸಂಗಿ ಗೆಳೆಯರ ಬಳಗ, ಮಧುರಚಂದ್ರು, ಸಿಂಪಿ ಲಿಂಗನ್ ಅವರು, ಶ್ರೀರಂಗರು, ಅನೇಕ ಇತಿಹಾಸಕಾರರು ಸಾಹಿತ್ಯ ಲೋಕಕ್ಕೆ ಅನನ್ಯ ಕೊಡುಗೆಯನ್ನು ನೀಡಿದ್ದಾರೆ. ಸೊ ವಿಜಯಪುರ ಭಾಗದಲ್ಲಿ ಅವ್ರನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಆಗಬೇಕಾಗಿತ್ತು. ಅದು ಮೇಲ್ನೋಟಕ್ಕೆ ಅವರು ಕೆಲವು ಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಆದರೆ ಯಾವ ಪ್ರಮಾಣದಲ್ಲಿ ಅದನ್ನು ಕಾರ್ಯಚಟುವಟಿಕೆ ನಡೀಬೇಕಾಗಿತ್ತು ಅಷ್ಟು ನಡೀತಾ ಇಲ್ಲ. ಸೊ ಕರ್ನಾಟಕ ವಿಭಿನ್ನವಾಗಿ ದೇಶದಲ್ಲಿ ಒಂದು ರಾಜ್ಯ ಇದ್ದರೆ ಅದು ಸಾಹಿತ್ಯ ಲೋಕದ ಅನನ್ಯ ಕೊಡುಗೆ ಇದೆ. ಅದೇ ರೀತಿ ಬಿಜಾಪುರ ಭಾಗದಲ್ಲೂ ಸಹಿತ ಜನಪದ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆ ನೀಡಿರ್ತಕ್ಕಂಥ ಇತಿಹಾಸಕಾರನ ಸ್ಮರಿಸ್ತಕ್ಕಂಥ ಕಾರ್ಯ ಅಲ್ಲಿ ಸಾಂಸ್ಕೃತಿಕ ಭವನ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು
ಅಲ್ಲಿ ನಡೀತಕ್ಕಂಥ ಒಂದು ಕಾರ್ಯ ಮಾಡಬೇಕಾಗಿದೆ. ಅದಕ್ಕಾಗಿ ಒಂದು ಕನ್ನಡ ಭವನವನ್ನ ಒಂದು ಸಾಹಿತ್ಯ ಲೋಕಕ್ಕೆ ಅನನ್ಯ ಸೇವೆ ಮಾಡ್ತಕ್ಕಂಥ ಅವಕಾಶ ಏನಲ್ಲಿ ಯುವ ಬರಹಗಾರರಿದ್ದಾರೆ, ಸಾಹಿತಿಗಳಿದ್ದಾರೆ, ಅವರೆಲ್ಲರೂ ಇವತ್ತು ಇಡೀ ರಾಜ್ಯದ ಮತ್ತು ದೇಶದ ಗಮನ ಸೆಳೀತಾ ಇದ್ದಾರೆ. ಸೊ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಚಟುವಟಿಕೆಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ನಡೀಲಿ ಅಂತೇಳಿ ತಮ್ಮ ಮುಖಾಂತರ ನಾನು ಅವರಲ್ಲಿ ಕೇಳ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ಈಗಾಗಲೇ ನಾವು ರಾಜ್ಯದಲ್ಲಿ ಈ ರೀತಿ ಸಾಹಿತಿಗಳು ಇರುವಂಥ 25 ಪ್ರತಿಷ್ಠಾನಗಳನ್ನು ಮಾಡಿ ಟ್ರಸ್ಟ್ಗಳ ಮುಖಾಂತರ ಸರ್ಕಾರದ ದುಡ್ಡನ್ನು ಕೊಡುವಂಥದ್ದು ಸಾಹಿತ್ಯ ಲೋಕಕ್ಕೆ ತಂದೆ ಆದಂಥ ಕೊಡುಗೆ ಕೊಟ್ಟವನ್ನು ಸ್ಮರಿಸಲಿಕ್ಕೆ ಮತ್ತು ಅವ್ರು ಇದು ಮಾಡಲಿಕ್ಕೆ ಈಗಾಗಲೇ ಮಾಡ್ತಾ ಇದ್ವಿ. ಅದಕ್ಕೆ ಈಗ ನಮ್ಮ ಯಶವಂತರಾಯಗೌಡರು ಯುವ ಸಾಹಿತಿಗಳಿಗೆ ಅನುಕೂಲ ಆಗಕ್ಕೆ ಕನ್ನಡ ಭವನ ಬಗ್ಗೆ ಪ್ರಸ್ತಾವನೆ ಮಾಡಿದರೆ ಜಿಲ್ಲಾ ಅಧಿಕಾರಿಯಿಂದ ಕನ್ನಡ ಭವನದ ಜಾಗ ಮತ್ತು ಅದನ್ನೇ ಪ್ರಸ್ತಾವನೆ ಕಳಿಸಿದರೆ ನಿಶ್ಚಿತವಾಗಲೂ ಅದಕ್ಕೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಮಾನ್ಯ ಅಧ್ಯಕ್ಷ. ಧನ್ಯವಾದಗಳು ಸಚಿವರೇ. ಅದೇ ರೀತಿ ಡಾಕ್ಟರ್ ಸಿಂಪಿ ಲಿಂಗಣ್ಣವರು, ಶ್ರೀರಂಗರು, ರೇವಪ್ಪ ಕಾಪ್ಸಿ ಅವರು, ಗುರುದೇವ್ ರಾನಡೆ ಅವರು, ನೀವೆಲ್ಲ ರಾನಡೆ ಅವರನ್ನ ಕೇಳಬಹುದು. ಇಡೀ ದೇಶಾದ್ಯಂತ ಜನ ಇಂಡಿಯಲ್ಲಿ, ಬಿಜಾಪುರದಲ್ಲಿ, ಸೊ ಬೇರೆ ಬೇರೆ ಅನೇಕ ಕಡೆ ಅದನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಎಲ್ಲೋ ಒಂದು ಕಡೆ ಬೇಡ, ಎಲ್ಲ ಸಮಾಂತರವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಆಗಲಿ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ. ಶಾಸಕರು ಏನು ಈ ಸಾಹಿತ್ಯ ಲೋಕದ ಬಗ್ಗೆ, ಸಾಹಿತ್ಯದ ಹಿರಿಯರ ಬಗ್ಗೆ ಏನು ಕಳಕಳಿಯನ್ನು ವ್ಯಕ್ತಪಡ್ತಾರೆ, ಅವರು ಯಾರು ಬೇರೆ ಬೇರೆ ತಾಲೂಕಿನಲ್ಲಿ ಹುಟ್ಟಿದಂತ ಅವರಿಗೆ ಏನು ಅವರು ಪ್ರಸ್ತಾವನೆ ಕೊಡ್ತಾರೆ ಆ ಪ್ರಸ್ತಾವನೆ ಸರ್ಕಾರ ಗಮನಿಸ್ತದೆ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 415 ಗೌರವಾನ್ವಿತ ಸಮಾಜ ಕಲ್ಯಾಣ ಸಚಿವರಿಗೆ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಅಂಬೇಡ್ಕರ್ ನಿಗಮಕ್ಕೆ ಎಷ್ಟು ಹಣವನ್ನ ಮಂಜೂರಾತಿ ಆಗಿದೆ ಅನ್ನುವಂಥದ್ದು ನಾನು ಗಮನ ಸೆಳೆದಿದ್ದೆ. ಸರ್ಕಾರವೇ ಕೊಟ್ಟಂತ ಉತ್ತರದಲ್ಲಿ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ 22-23ರಲ್ಲಿ 218 ಕೋಟಿ ರೂಪಾಯಿನ ಅದಕ್ಕೆ ಬಿಡುಗಡೆ ಮಾಡಿತ್ತು. ಈ ವರ್ಷ 124 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಹತ್ತತ್ರ 100 ಕೋಟಿ ರೂಪಾಯಿ ಅನುದಾನಗಳು ಒಂದು ನಿಗಮಕ್ಕೆ ಇವತ್ತು ಕಡಿಮೆ ಆಗಿದೆ. ಅದರ ಪರಿಣಾಮವಾಗಿ ಆ ನಿಗಮದಿಂದ ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಗೊತ್ತು. ನಮ್ಮೆಲ್ಲ ಶಾಸಕರ ಅನುಭವದಲ್ಲೂ ಕೂಡ ಇದೆ. ಗಂಗಾ ಕಲ್ಯಾಣಕ್ಕೆ ಎಷ್ಟು ಕಡಿಮೆ ಆಯಿತು, ಸ್ವ ಉದ್ಯೋಗ ನೇರ ಸಾಲಕ್ಕೆ ಎಷ್ಟು ಕಡಿಮೆ ಆಯ್ತು, ಹಿಂಗೆಲ್ಲ ಗೊತ್ತಾಯ್ತು. ನಾನು ಮಾನ್ಯ ಮಾದೇವಪ್ಪನವ್ರ ಹತ್ರ ವಿನಂತಿ ಮಾಡೋದು, ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಬಂದಾಗ ಅದಕ್ಕೊಂದು ಹೊಸ ಕಾಯಕಲ್ಪ ಬರುತ್ತೆ, ಆ ಅಂಬೇಡ್ಕರ್ ನಿಗಮದಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಅಂತ ಅನ್ಕೊಂಡಿದ್ವಿ. ನೀವು 100 ಕೋಟಿ ರೂಪಾಯಿಯನ್ನ ಕಡಿಮೆ ಮಾಡ್ತೀರಾ ನಿಗಮಕ್ಕೆ, ಒಂದು ನಿಗಮಕ್ಕೆ. ನಾನು ನಿಮ್ಮ ಸಮಾಜ ಕಲ್ಯಾಣದಲ್ಲಿರುವಂತಹ ಉಳಿದ ಎಲ್ಲ ಇಲಾಖೆಗಳಿಗೆ ಕೇಳೋದಿಲ್ಲ. ಒಂದು ನಿಗಮಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಕಡಿಮೆ ಆಗುತ್ತೆ ಅಂತ ಆದ್ರೆ ಆ ಸಮುದಾಯದಿಂದ ಬರ್ತಾ ಇರೋ ಜನರಿಗೆ ಈ ಸರ್ಕಾರ ಯಾವ ನ್ಯಾಯವನ್ನು ಕೊಟ್ಟಿದೆ ಅನ್ನೋದು ಮೊದಲನೇದು. ಆ ಸಮುದಾಯದಿಂದ ಬಂದಂತವ್ರು ನಿಮ್ಮ ಲೇಖನ ನೋಡಿದೆ ನಾನು ಇವತ್ತು ಪತ್ರಿಕೆಯಲ್ಲಿ. ನೀವು ಸರ್ಕಾರನ ಈ ಪ್ರಮಾಣದಲ್ಲಿ ಸಮರ್ಥ ಮಾಡ್ಕೋಬಾರ್ದು, ಆ ಸಮುದಾಯಕ್ಕೆ ಏನಾದ್ರು ನ್ಯಾಯ ಕೊಡ್ತೀರಿ ಅಂತ ಅನ್ಕೊಂಡಿದ್ವಿ. ಇರ್ಲಿ, ನಾನು ಆ ವಿಷಯಕ್ಕೆ ಆಮೇಲೆ ಬರ್ತೀನಿ. ಎರಡನೇದು, ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಅವ್ಯವಹಾರಗಳಾಗಿರುವಂತದ್ದು. ಆ ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಬಿಜಾಪುರದಲ್ಲಿ ಆದಂತಹ ಘಟನೆಗಳನ್ನು ಕೂಡ ನೀವು ಉತ್ತರದಲ್ಲಿ ಉಲ್ಲೇಖ ಮಾಡಿದಿರಿ. ಲೋಕಾಯುಕ್ತದ ಒಂದು ವರದಿ ಇದೆ. ಲೋಕಾಯುಕ್ತದಲ್ಲಿ 16 ಕೋಟಿ ರೂಪಾಯಿ ನಷ್ಟ ಆಗಿದೆ ಎನ್ನುವಂಥದ್ದನ್ನ ಲೋಕಾಯುಕ್ತ ತನ್ನ ವರದಿನಲ್ಲಿ ಹೇಳಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾರಿಗೆ ನಿಜವಾಗಿ ಭೂ ಒಡೆತನದ ಜಮೀನುಗಳು ಸಿಗಬೇಕಾಗಿತ್ತೋ ಅವರಿಗೆ ಸಿಗೋದ್ರೆಲ್ಲ ಒಂದು ಕಡೆ ಅನ್ಯಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ನಿಮ್ಮ ಹತ್ರ ಆಗ್ರಹ ಮಾಡೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಹಣವನ್ನ ಜಾಸ್ತಿ ಮಾಡ್ತೀರಿ, ಅದರಿಂದ ಸಿಗುವಂತ ಸೌಲಭ್ಯಗಳ ಸಂಖ್ಯೆಯನ್ನ ಎಷ್ಟು ಜಾಸ್ತಿ ಮಾಡಲಿಕ್ಕೆ ಈ ಸರ್ಕಾರ ಬದ್ಧ ಆಗಿದೆ, ಮತ್ತು ಭೂ ಒಡೆತನ ಕ್ಷೇತ್ರದಲ್ಲಿ ಯಾರ್ಯಾರು ಅವ್ಯವಹಾರ ಮಾಡಿದರೆ ಅಂತವ್ರ ಮೇಲೆ ಏನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ ಅನ್ನೋದು. ಮಾನ್ಯ ಸಭಾಧ್ಯಕ್ಷರೇ, ಸುನೀಲ್ ಕುಮಾರ್ ಅವರು ಎತ್ತಿರತಕ್ಕಂಥ ವಿಷಯ SC ಸಮುದಾಯದ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಮಸ್ಯೆಗಳಿಗೆ ಪ್ರಮುಖವಾದಂಥ ಕಾರ್ಯಕ್ರಮಗಳು ಕೊಡ್ತಕ್ಕಂಥ ಪ್ರಶ್ನೆ. ಅದು ಪಕ್ಷಾತೀತವಾಗಿ ನಾವೆಲ್ಲರೂ ಮಾಡಲೇಬೇಕಾದಂಥ ಕೆಲಸ. ಕಳೆದ ಸಾಲಿನಲ್ಲಿ ಕೊಟ್ಟಂಥ ಹಣ ಮತ್ತು ಹಿಂದಿನ ಸಾಲ ಕೊಡ್ತಕ್ಕಂಥ ಹಣನ ಹೇಳುವಾಗ ಒಂದೇ ನಮ್ಮ ಟರ್ನ್ ಕೀ ಇದರಲ್ಲಿ ಒಂದು ಕಡೆ ಎಲ್ಲ ಕನ್ಸಾಲಿಡೇಟ್ ಆಗಿತ್ತು. ಇದು
ಆಮೇಲೆ ಅದು ಟರ್ನಿಕಿ ಇದ್ಮೇಲೆ ಎಲ್ಲ ಕಡೆ ಡಿವೈಡ್ ಆದಮೇಲೆ ಬೇರೆ ಬೇರೆ ಇಲಾಖೆಗಳಿಗೆ ಅದರ ಹಂಚಿಕೆ ಆದಮೇಲೆ ಮರು ಹಂಚಿಕೆ ಆದಮೇಲೆ ಅದರ ಪ್ರಮಾಣ ಕಡಿಮೆ ಆಯಿತು. ಆದರೆ ಹಾಗಂತ ಹೇಳಿ ಈ ನಿಗಮಗಳಿಗೆ ದುಡ್ಡನ್ನು ಕಡಿಮೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ. 1991 ಭೂ ಒಡೆತ ಯೋಜನೆ ಪ್ರಾರಂಭ ಆಯಿತು. ಭೂ ಒಡೆತನ ಯೋಜನೆ ನಮ್ಮ ಈ ಸಮುದಾಯಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಅಂಬೇಡ್ಕರ್ ಅವರು ದಲಿತರು ಭೂಮಿಯನ್ನು ಹೊಂದುವಂಥ ವಿಷಯದಲ್ಲಿ ಲ್ಯಾಂಡ್ ಇಸ್ ಎ ಸೋಷಿಯಲ್ ಸ್ಟೇಟಸ್ ಅಂತ ಹೇಳಿದರು. ಆ ಭೂಮಿಯನ್ನು ಪಡ್ಕೊಂಡು ವ್ಯವಸಾಯ ಮಾಡಿ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದ ಹತ್ರ ಮಾಡಿದ್ದೀವಿ. ಅದರಿಂದ ನಾವು ಕಡಿಮೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ, ಅದರ ಹಂತ ಹಂತವಾಗಿ ಜಾಸ್ತಿನೇ ಮಾಡಿ ಭೂ ಒಡೆತನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆ ಜನರಿಗೆ ಸ್ವಾವಲಂಬ ಜೀವ ಕಾರ್ಯಕ್ರಮಗಳನ್ನು ಹಾಕೊಂಡು ಮಾಡ್ತೀವಿ. ಮತ್ತು ತಾವು ಏನು ಉದ್ದೇಶ ಇಟ್ಕೊಂಡಿದ್ದೀರಿ ಈ ಇಲಾಖೆಗೆ ಹೊಸ ಕಾಯಕಲ್ಪಗಳು ಅದನ್ನು ಮಾಡೇ ಮಾಡ್ತೀವಿ. ಅದರ ಬಗ್ಗೆ ಅನುಮಾನ ಪಡಬೇಕಾದ ಅಗತ್ಯ ಇಲ್ಲ. ಇವತ್ತೇನು ಭೂ ಒಡೆತಲ್ಲಿ ಬಿಜಾಪುರದಲ್ಲಿ ಒಂದು ಸುವರ್ಣ ನ್ಯೂಸ್ ವರದಿ ಮಾಡುತ್ತೋ ಅಲ್ಲಿ ದುರುಪಯೋಗ ಆಗಿದೆ ಅಂತೇಳಿ ಅದರ ಆಧಾರದ ಮೇಲೆ ನಾವು FIR ಮಾಡಿದ್ದೀವಿ. ಇಂಡಿ ತಾಲೂಕಲ್ಲಿ FIR ಮಾಡಿ ಮತ್ತು DC-ಗಳಿಗೆ ಪತ್ರ ಬರೆದು ಎನ್ಕ್ವೈರಿ ಮಾಡಿ ಅಂತ ಆ ನಡೆದಿರ್ತಕ್ಕಂಥ 4-5 ಜಿಲ್ಲೆ ಎಲ್ಲಿದ್ರೂ ಎನ್ಕ್ವೈರಿ ಮಾಡಿ ಅಂತೇಳಿ ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅವ್ರು ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡ್ತೀವಿ. ಮತ್ತು ಈ ನಿಯಮಗಳಿಗೆ ಹೆಚ್ಚು ಹಣವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿದ್ದೀವಿ. ಖಂಡಿತವಾಗಿ ಇದನ್ನು ಬಲಪಡಿಸಿ ಈ ಸಮುದಾಯಗಳ ಆರ್ಥಿಕ ಶಕ್ತಿಯನ್ನು ಮತ್ತು ಲ್ಯಾಂಡ್ ಸ್ಕೀಮ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಮಾನ್ಯ ಶಾಸಕರಿಗೆ ನಾನು ಭರವಸೆ ಕೊಡೋಕ್ಕೆ ಮಾನ್ಯ ಅಧ್ಯಕ್ಷರೇ, ನೀವು ನಿಗಮಕ್ಕೆ ಈ ವರ್ಷ ಹಣ ಕಡಿಮೆ ಆಗಿದೆ ಅನ್ನೋದನ್ನ ಒಪ್ಕೊಳ್ಳಿ, ಮತ್ತು ಅದರ ಪರಿಣಾಮವಾಗಿ ಫಲಾನುಭವಿಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ ಅನ್ನೋದನ್ನ ಸರ್ಕಾರ ಒಪ್ಕೊಳ್ಬೇಕು. ನಾನು ಆಗಲೇ ಹೇಳಿದಂತೆ 218 ಕೋಟಿ ರೂಪಾಯಿ ಕಳೆದ ವರ್ಷ ಇತ್ತು, ಈ ವರ್ಷ 124 ಕೋಟಿ. ನಿಮ್ಮ ಆನ್ಸರ್ ಅಲ್ಲಿ ಹೇಳ್ತಾ ಇದ್ದೀರಿ ನೀವು 124 ಕೋಟಿ ರೂಪಾಯಿ ಬಿಡುಗಡೆ ಆಗಿದ್ರಲ್ಲಿ ಬಳಕೆ ಆಗಿದ್ದು 104 ಕೋಟಿ, ಅಲ್ಲೂ 20 ಕೋಟಿ ರೂಪಾಯಿ ಕಡಿಮೆ ಆಯ್ತು. ಎಗೇನ್ ಇದನ್ನೇನು ಅಂತ ಹೇಳಿ. ಮತ್ತೆ ಆ ನಿಗಮಕ್ಕೆ ಹಣ ಜಾಸ್ತಿ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರದ್ದು ಭಿನ್ನಾಭಿಪ್ರಾಯ ಇಲ್ಲ, ನಾವೇ ಬಜೆಟ್ ಅನ್ನು ಪಾಸ್ ಮಾಡಿಕೊಟ್ಟಿರೋದು. ಎರಡನೇದು ನಂದು ಬಹಳ ನಿಮ್ಮ ಗಮನ ಸೆಳೀತಾ ಇರುವಂತದ್ದು, ಭೂ ಒಡೆತನದ ಯೋಜನೆಯಲ್ಲಿ ಗರಿಷ್ಠ ಮಿತಿ 20 ಲಕ್ಷ ರೂಪಾಯಿಯನ್ನ ಇಟ್ಟಿದ್ದೀರಿ ನೀವು. ಈಗ ನೀವು ಸ್ಟಾಂಪ್ ಡ್ಯೂಟಿಯನ್ನ ನಿಮ್ದೇ ಸರ್ಕಾರ ಜಾಸ್ತಿ ಮಾಡಿದೆ. 20 ಲಕ್ಷ ರೂಪಾಯಿಗೆ ಯಾರು ಜಮೀನು ಕೊಡ್ತಾರೆ? ಇವತ್ತು ಜಮೀನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಮನೆಯಿಂದ 10 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಆ ಭೂ ಒಡೆತನ ಅಂತ ಹೇಳಿ ನೀವು ಅದನ್ನ ರೂಲ್ಸ್ ಮಾಡಿದಿರಿ. ಅದನ್ನ ರಿಲ್ಯಾಕ್ಸ್ ಮಾಡಿ ಆ ತಾಲೂಕಿಗೆ ಸಂಬಂಧಪಟ್ಟಂತ ಯಾವುದೇ ಪರಿಶಿಷ್ಟ ಜಾತಿ ಪಂಗಡ ಅಂತ ಮಾಡಿ 20 ಲಕ್ಷ ರೂಪಾಯಿಯ ಗರಿಷ್ಠ ಮಿತವನ್ನ ಜಾಸ್ತಿ ಮಾಡಿದ್ರೆ ಆ ಬಂಧುಗಳಿಗೆ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ. ಹಾಗಾಗಿ ನಿಮ್ಮ ಕಳಕಳಿ ಅನುದಾನ ಬಿಡುಗಡೆ ಮಾಡೋದ್ರ ಮುಖಾಂತರ ಇರಬೇಕು, ನನ್ನನ್ನು ಕನ್ವಿನ್ಸ್ ಮಾಡೋದ್ರಲ್ಲ. ಲ್ಯಾಂಡ್ ಪ್ರೈಸ್ ಬಗ್ಗೆ ನೋಡೋಣ. ಅವ್ರ ಸಲಹೆ ತಗೊಂಡು 20 ಲಕ್ಷ ಅಂತ ಹೇಳಿ ಚಿಕ್ಕಬಳ್ಳಾಪುರ, ಬೆಂಗಳೂರು, ಅರ್ಬನ್, ರೂರಲ್ ಈ ಕಡೆ ಪಕ್ಕ ಬಿಟ್ಟು ಬೇರೆ 20 ಲಕ್ಷ ಅಂತ ಹೇಳಿದ್ರೆ ಐ ವಿಲ್ ಅಗ್ರಿ ವಿತ್ ಯು. ಅಷ್ಟು ಇದಕ್ಕೆ ಸಿಗೋದಿಲ್ಲ ಅಂತೇಳಿ ಐ ವಿಲ್ ಹ್ಯಾವ್ ಎ ಡಿಸ್ಕಷನ್, ಐ ವಿಲ್ ಟೇಕ್ ಯುವರ್ ಸಜೆಷನ್. ಮತ್ತು ಹಣ ಬಿಡುಗಡೆ ಮಾಡೋಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಇದನ್ನು ಶಕ್ತಿಯುತವಾಗಿ ಮಾಡೋಕ್ಕೆ ನಾನು ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ ಬಹಳ ಹತ್ರ ಇರುವಂತವ್ರು ನೀವೇ ಇಷ್ಟು ಅಸಹಾಯಕರಾಗಿ ನೀವೇ ಇಷ್ಟು ಹತ್ರ ಇರೋರು, ಕಿಚನ್ ಕ್ಯಾಬಿನೆಟ್ ನಿಮ್ಮ ಹತ್ರ ಇರೋದು, ನಿಮಗೆ ಹಣ ತಗೊಳ್ಳಿಕ್ಕೆ ಅವರ ಸಲಹೆಗಳನ್ನ ಖಂಡಿತವಾಗಿ ಸ್ವೀಕಾರ ಮಾಡ್ತೀನಿ. ನಿಮ್ಮ ಸಲಹೆಗಳನ್ನ ಜನಪರವಾಗಿರ್ತಕ್ಕಂಥ ಜನರ ಅಭಿವೃದ್ಧಿ ಪರವಾಗಿ ಸಲಹೆಗಳನ್ನ ಖಂಡಿತವಾಗಿ ಸ್ವೀಕಾರ ಮಾಡ್ತಾರೆ. ಕೋನರೆಡ್ಡಿ ಇರ್ಬೋದು, ಲೋನ್ ಆಗಿರ್ಬೋದು, ಟಾರ್ಗೆಟ್ ಕೊಡ್ತೀರಾ? ಡಾಕ್ಟರ್ ಕೂತ್ಕೊಳ್ಳಿ. ಚುಕ್ಕೆ ಗುರುತಿನ ಪ್ರಶ್ನೆ 280 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಕೇಳಕ್ಕೆ ಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಸರ್ ಉತ್ತರ ಐತಲ್ಲ ಸರ್, 500 ಕಿಲೋಮೀಟರ್ಗೆ ಅಂತ ರಿಸ್ಟ್ರಿಕ್ಟ್ ಮಾಡ್ಯಾರ ಸರ್. 500 ಜನ ಇರ್ತಕ್ಕಂಥದ್ದು PMJS ರೋಡ್ ಅಂದಾಗ ಎಲ್ಲ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಆ ಮಾನದಂಡಗಳನ್ನು ಬದಲಿ ಮಾಡೋಕ್ಕೆ ತಾವು ಒತ್ತಾಯವನ್ನು ಮಾಡಬೇಕಂತ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು 3 ಪ್ರಶ್ನೆಯನ್ನು ಕೇಳಿದ್ದಾರೆ. ಮೂಲತಃವಾಗಿ ರೈತರ ಪರವಾಗಿ ಏನು ಅಣಾದಿ ರಸ್ತೆ ಇರ್ಬೋದು ಅಥವಾ ಅವರ ಹೊಲಕ್ಕೆ ಹೋಗುವ ದಾರಿಗಳ